ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಒಂದು ಬಿಗಿನರ್ಸ್ಗೆ ಸಿಂಪಲ್ಲಾಗಿ ಸ್ಟಿಚ್ ಮಾಡುವಂಥ ಡಿಸೈನು ಅಂತಲೇ ಹೇಳ್ಬೋದು. ಇದು ಒಂದು ತ್ರಿಭುಜಾಕಾರದಲ್ಲಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ. ಆ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಿ ನಿಧಾನಕ್ಕೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದು ನಿಮಗೆ ಚಿಕ್ಕದು ಬೇಕು ಅಂದರೆ 1 ಇಂಚು ಇಲ್ಲ 2 ಇಂಚಿಗೆ, ನಾನು ಇದು 2 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. 2 ಇಂಚ್ ಅಗಲ, 2 ಇಂಚು ಎರಡು ಕಡೆನೂ ಅದನ್ನು ಈ ರೀತಿ ತ್ರಿಭುಜಾಕಾರದಲ್ಲಿ ಫಸ್ಟ್ ಫೋಲ್ಡ್ ಮಾಡಿ ಅದನ್ನು ತ್ರಿಭುಜಾಕಾರದಲ್ಲಿ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಯಾಕಂದರೆ ಅದು ಓಪನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲನೂ ನಾನು ಅದೇ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ನೀವು ಒಂದಷ್ಟು ಜಾಸ್ತಿನೇ ರೆಡಿ ಮಾಡ್ಕೋಬೇಕಾಗುತ್ತೆ. ರೌಂಡ್ ನೆಕ್ ಫುಲ್ಲು ಇಡಬೇಕಲ್ವ. ಆಮೇಲೆ ನಾನು ಪೋಟ್ಲಿ ಬಟನ್ದೆಲ್ಲ ಹೇಳ್ತಿದ್ದೆ, 1 ಇಂಚಿಗೆ, ಅರ್ಧ ಇಂಚಿಗೆ ಆ ಥರ ಅಲ್ಲ, ಇದು ಫುಲ್ಲು ಒಂದ್ರ ಕೆಳಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಇಡಬೇಕು. ಇದಕ್ಕೆ ಅಳತೆ ಲೆಕ್ಕ ಬರಲ್ಲ. ನೀವು ನೀಟಾಗಿ ಒಂದ್ರ ಕೆಳಗೆ ಒಂದು ಇಟ್ಕೊಂಡ್ಬಂದರೆ ಒಂಥರ ನೋಡೋಕೆ ಚೆನ್ನಾಗಿರುತ್ತೆ. ಆ ಥರ ಇಟ್ಕೊಬೋದು. ಇಲ್ಲ ದೂರಕ್ಕೆ ಇಟ್ರಿ ಅಂದರೆ ಅದು ತ್ರಿಭುಜಾಕಾರ ಇರುತ್ತಲ್ಲ, ಅದ್ರ ಪಕ್ಕಕ್ಕೆ ಇಟ್ಕೊಂಬಂದ್ರೆ ಸ್ವಲ್ಪ ದೂರ ಬರುತ್ತೆ. ಓಕೆನಾ? ಆ ಥರ ಅಳತೆ ಗಿಳತೆ ಏನಿಲ್ಲ ಇದಕ್ಕೆ. ಈ ರೀತಿ ನಾನು ಫುಲ್ಲು ಎಲ್ಲ ಸ್ಟಿಚ್ ಮಾಡಿಕೊಂಡೆ. ಒಂದಿಷ್ಟು ಪೀಸ್ ಕಟ್ ಮಾಡಿಕೊಂಡು ಸೀರೆಯಲ್ಲಿ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ರೀತಿ ರೆಡಿ ಮಾಡ್ಕೋಬೇಕು. ಇವಾಗ ಲೈನಿಂಗಿಗೆ ಇದನ್ನು ಇಟ್ಟು ಸ್ಟಿಚ್ ಮಾಡೋಣ ಅಂತ ತೊಗೊಂಡೆ. ಅದೇನಾಯಿತು, ಅದು ಪೀಸ್ ಅಗಲ ಅನ್ನಿಸ್ತು ನನಗೆ. 1-2 ಸ್ಟಿಚ್ ಮಾಡಿದೆ, ಅದು ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಅದಕ್ಕೆ ಬೇಡ ಅಷ್ಟು ದೊಡ್ಡದಾಗಿ, ಯಾಕೆಂದರೆ ಮತ್ತೆ ಸ್ಟಿಚಿಂಗ್ ಮಾಡಿ ಕಟ್ ಮಾಡಿಬಿಡೋಣ ಅಂತ ತುದಿಗೆ ನನಗೆ ಎಷ್ಟಕ್ಕೆ ಬೇಕೋ ಅರ್ಧ ಇಂಚಿನಷ್ಟು ಒಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ಮತ್ತು ಅದಕ್ಕೆಲ್ಲಕ್ಕೂ ಒಂದು ಅರ್ಧ ಇಂಚಿಗೆ ಸ್ಟಿಚ್ ಹಾಕ್ಕೊಂಡೆ. ಈಗ ಅದನ್ನು ಕಟ್ ಮಾಡಿಬಿಡೋಣ. ನಮ್ಗೆ ಅರ್ಧ ಇಂಚ್ ಅಷ್ಟೇ ಸಾಕೋದು. ಅಂದರೆ ದೊಡ್ಡದು ಬೇಕು ಅಂದರೆ ಅದೇ ಥರ ಇಟ್ಕೊಳ್ಳಿ. ನಾನು ಚಿಕ್ಕದು ಬೇಕು ಅಂದ್ಬಿಟ್ಟು ಅದನ್ನು ಕಟ್ ಮಾಡಿದೆ. ಮತ್ತೆ ಇವಾಗ ಸ್ಟಿಚ್ ಮಾಡಿ, ಲೈನಿಂಗಿಗೆ ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ಕೊತೀನಿ. ಹಾಗಾಗಿ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಿಮಗೆ ದೊಡ್ಡದು ಬೇಕು ಅಂದರೆ ದೊಡ್ಡದಾಗೆ ಇಟ್ಕೋಬೋದಾಗಿತ್ತು. ನಾನು ದೊಡ್ಡದಾಯಿತು ಬೇಡ ಅನಿಸ್ಬಿಟ್ಟು ಚಿಕ್ಕದಾಗಿ ತೊಗೊಂಡಿದ್ದೀನಿ. ಹಂಗಾಗಿ 2 ಇಂಚಲ್ಲಿ ನೀವು 1 ಇಂಚಿಗೆ ತೊಗೊಂಡ್ರೂ ಸಾಕಾಗುತ್ತೆ. ಚಿಕ್ಕದಾಗಿರಲಿ ಅಂದರೆ 1 ಇಂಚಿಗೆ ತೊಗೊಳ್ಳಿ ಬಟ್ಟೆನ. 1 ಇಂಚ್ ಅಗಲ, 1 ಇಂಚ್ ಉದ್ದ ತೊಗೊಳ್ಳಿ. ದೊಡ್ಡದಾಗೆ ಇರಲಿ ಅಂದರೆ 2 ಇಂಚ್ ತೊಗೊಳ್ಳಿ. ಓಕೆನಾ? ಇಲ್ಲ 1.5 ಇಂಚ್ ತೊಗೊಳ್ಳಿ. ಬಟ್ಟೆ ನೀವು ಹೇಗೆ ತೊಗೋತೀರೋ ಅದರಷ್ಟಾಗಲ ಅದು ಡಿಸೈನ್ ಬರುತ್ತೆ ತ್ರಿಭುಜಾಕಾರ. ಓಕೆನಾ? ನಾನು ಅದಕ್ಕೆ ಇದು ಚಿಕ್ಕದಾಗಿ ಬರಲಿ ಅಂದ್ಬಿಟ್ಟು ಮತ್ತೆ ಸ್ಟಿಚ್ ಮಾಡಿ ಮತ್ತೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚಿಕ್ಕದಾಗಿ ಬಂತು. ಇವಾಗ ಇದನ್ನು ನೀಟಾಗಿ ಅದರಲ್ಲಿ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು. ನಾವು ಲೈನಿಂಗು ರೌಂಡ್ ಶೇಪಿಗೆ ಕೊಟ್ಟಿದ್ದೀನಿ. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ರೌಂಡ್ ಶೇಪ್ ಆದರೆ. ಬೇರೆ ಶೇಪ್ಗಳಿಗೆ ಅಷ್ಟು ಲುಕ್ ಕಾಣಿಸಲ್ಲ. ಇದು ರೌಂಡ್ ಶೇಪಿಗೆ ನೀಟಾಗಿರುತ್ತೆ ಅಂದ್ಬಿಟ್ಟು ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಒಂದ್ರ ಕೆಳಗೆ ಒಂದು ಬರಬೇಕು. ಸ್ಟೆಪ್ ಬೈ ಸ್ಟೆಪ್ಪಾಗಿ ಸ್ಟಿಚ್ ಮಾಡ್ಕೊತಾ ಬರಬೇಕು ನಿಧಾನಕ್ಕೆ. ಅದು ಏನು ಸ್ಟಿಚ್ ಮಾಡ್ತೀವಲ್ಲ ತ್ರಿಭುಜಾಕಾರದ್ದು ಡಿಸೈನು, ಆ ಪೀಸ್ನ ಒಂದ್ರ ಕೆಳಗಡೆ ಒಂದು ಇಟ್ಕೊತಾ ಬನ್ನಿ. ಅದ್ರ ಮೇಲ್ಗಡೆ ಇಡಿ, ಕೆಳಗಡೆ ಏನು ಬೇಡ. ಈಗ ಒಂದಿಡ್ತೀವ ಅದ್ರ ಮೇಲೆ ಒಂಚೂರು ಗ್ಯಾಪ್ ಬರದೇ ಇದ್ದಂಗೆ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊತಾ ಬರಬೇಕು. ಓಕೆನಾ? ಆಮೇಲೆ ನಾನು ಒಂದು ಸಲ ಎಣಿಸ್ಕೊಂಡೆ. ಅಕಸ್ಮಾತ್ ಇವಾಗ ಸೀರೆ ಪೀಸ್ ತೊಗೊಂಡಿದ್ದೀನಿ, ಇದು ಬ್ಲೌಸ್ ಪೀಸು ಡಾರ್ಕ್ ಇದೆ. ಆಮೇಲೆ ಲಾಸ್ಟಲ್ಲಿ ಕಮ್ಮಿ ಆಗಿಬಿಟ್ರೆ ಒಂದೇ ಥರ ಲಾಸ್ಟಲ್ಲಿ ಇಡಬೇಕಾಗುತ್ತೆ. ಮಧ್ಯೆ ಆ್ಯಡ್ ಮಾಡ್ಕೋಬೋದು ಅಂದ್ಬಿಟ್ಟು ಅರ್ಧಕ್ಕೆ ಎಣಿಸ್ಕೊಂಡ್ರೆ ಸಾಕು. ಅರ್ಧಕ್ಕೆ ಎಷ್ಟು ಬರುತ್ತೆ ಇನ್ನು ಆ ಕಡೆಗೂ ಅಷ್ಟೇ ಬೇಕಾಗುತ್ತೆ. ಅದನ್ನು ಲೆಕ್ಕಾಕೊಂಡೆ. ಅದಕ್ಕಿಂತ 2 ಎಕ್ಸ್ಟ್ರಾನೇ ಇತ್ತು. ನಾನೇನು ಇಲ್ಲಿ ಜೋಡಿಸ್ದೆ ಅದಕ್ಕಿಂತ 2 ಎಕ್ಸ್ಟ್ರಾ ಇತ್ತು. ಅವಾಗ ಅಂದ್ಕೊಂಡೆ ಆ ಕಡೆ ಕರೆಕ್ಟಾಗಿ ಆಗುತ್ತೆ, ಹತ್ತತ್ರ ಇಟ್ಟರು ತೊಂದರೆ ಇಲ್ಲ ಅಂದ್ಬಿಟ್ಟು ಮತ್ತೆ ಅವಾಗ ಸ್ಟಿಚಿಂಗ್ ಸ್ಟಾರ್ಟ್ ಮಾಡಿದೆ. ಬೇಕು ಅಂದರೆ ನೀವು ಈ ಥರ ರೆಡಿ ಮಾಡ್ಕೊಂಡ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಂಬಿಡಿ. ಒಂದು ಅರ್ಧಕ್ಕೆ ಅಳತೆ ನೋಡಿಕೊಂಡ್ರೆ ಸಾಕು. ಇನ್ನು ಅರ್ಧ ಆ ಕಡೆ ಅಷ್ಟೇ ಬರುತ್ತೆ. ನಾವು ಇವಾಗ ಈ ಕಡೆ ಎಷ್ಟು ತೊಗೊಂಡಿರ್ತೀವೋ ಪೀಸು ಆ ಕಡೆನೂ ಅಷ್ಟೇ ಬರುತ್ತೆ. ಹಾಗಾಗಿ ಅವಾಗ ಕಮ್ಮಿ ಅನಿಸಿದ್ರೆ ಅವಾಗ ಬ್ಲೌಸ್ ಪೀಸಲ್ಲೂ 1-2 ರೆಡಿ ಮಾಡಿಕೊಂಡು ಮಧ್ಯೆ ಕೊಟ್ಟರೆ ಡಿಸೈನಾಗೂ ಕಾಣಿಸುತ್ತೆ. ಒಂದೇ ಕಡೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡಿದೆ. ಸರಿಯಾಗಿತ್ತು. ಹೇಳಿದ್ನಲ್ಲ, 1-2 ಪೀಸ್ ಎಕ್ಸ್ಟ್ರಾನೇ ಇರೋದ್ರಿಂದ ಹಾಗೇ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ನಾನು ಹೇಳಿದ್ನಲ್ಲ, ಅದ್ರ ಕೆಳಗಡೆ ಪಕ್ಕನೇ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ. ಒಂಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೀವು ದೂರ ಇಟ್ಕೊಂಡ್ರೆ ಅಷ್ಟು ಲುಕ್ ಕಾಣಿಸಲ್ಲ. ಇದು ಪೋಟ್ಲಿ ಬಟನ್ನು ದೂರ ಇಟ್ಟರು ಅದೊಂಥರ ಡಿಸೈನಾಗಿ ಕಾಣಿಸುತ್ತೆ, ಇದು ಒಂಥರ ಡಿಸೈನಾಗಿ ಕಾಣಿಸುತ್ತೆ. ಓಕೆನಾ? ಈ ರೀತಿ ಬಿಗಿನರ್ಸ್ಗೆ ಇದು ತುಂಬಾ ಯೂಸ್ಫುಲ್ ಆಗಿರೋದು ಡಿಸೈನು ಅಂತಲೇ ಹೇಳ್ಬೋದು. ನಾನು ನಿನ್ನೆ ಒಂದು ಪೋಟ್ಲಿ ಬಟನ್ದು ಇನ್ನೊಂದು ಡಿಸೈನು ಹಾಕಿದ್ದೆ. ಇನ್ನೂ 1-2-3 ಇದೆ ಈ ಥರ ಸಿಂಪಲ್ ಡಿಸೈನ್ ಮಾಡುವಂಥದ್ದು. ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಾನು. ಓಕೆನಾ? ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು. ಈಗ ಬಿಗಿನರ್ಸ್ಗೆ ಇವಾಗ ಕಡಿಮೆ ಬಜೆಟಲ್ಲೇ ಆಗಬೇಕು, ಡಿಸೈನು ಸ್ಟಿಚ್ ಮಾಡಬೇಕು. ಆ ಥರ ಇವಾಗ ಒಬ್ಬೊಬ್ಬರು ನೀವೇ ಡಿಸೈನ್ ಮಾಡಿಬಿಡಿ, ಸ್ವಲ್ಪ ನೋಡಿ ಬಜೆಟ್ ನಮ್ಗೆ ಇಷ್ಟರಲ್ಲಿ ಮಾಡಿ, ಇಷ್ಟರಲ್ಲಿ ಒಂದು 50 ರೂಪಾಯಿ ಎಕ್ಸ್ಟ್ರಾ ಆದರೆ ಸಾಕು. ಇನ್ನು ಏನು ಬ್ಲೌಸ್ ಸ್ಟಿಚ್ ಮಾಡ್ತೀರಾ ಅದಕ್ಕಿಂತ ಒಂದು 50 ರೂಪಾಯಿ ಆದರೆ ಸಾಕು. ಇಲ್ಲ ಕಮ್ಮಿ ಬಜೆಟಲ್ಲಿ ಮಾಡಿ ಅನ್ನೋರಿಗೆ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಇದು ನಿಮಗೆ ಟೈಮು ಜಾಸ್ತಿ ತೊಗೊಳ್ಳಲ್ಲ, ಬೇಗನೂ ಸ್ಟಿಚ್ ಮಾಡ್ಬೋದು. ಇನ್ನೌಟ್ ಮಾಡಿಬಿಟ್ರೆ ಆಯಿತು. ಎಮ್ಮಿಂಗು ಪೈಪಿಂಗು ಆ ಥರ ಏನೂ ಬರೋದಿಲ್ಲ.
ಸ್ವಲ್ಪ ಚೆನ್ನಾಗಿದೆ ಸೀರೆ, ಅದಕ್ಕೆಲ್ಲ ಲೇಸ್ ಎಲ್ಲ ಕೊಡ್ತೀನಿ ಅಂದರೂ ಕೊಡ್ಬೋದು. ಓಕೆನಾ. ಆ ಥರ ನೀವು ಹೇಗೆ ಕಸ್ಟಮರ್ನ ಕನ್ವಿನ್ಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆನಾ. ಈ ರೀತಿ ನಿಧಾನ ನನ್ನ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಪಕ್ಕನೇ ಇಟ್ಟು ಸ್ಟಿಚ್ ಮಾಡ್ಕೋತಾ ಇರೋದು. ರೌಂಡ್ ನೆಕ್ಕಲ್ಲಿ ಬಂದಿದೆ ಇದು ಡಿಸೈನು. ಹೀಗೆ ಅಂದರೆ ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಇದು ಸೀರೆ ಇರೋದೇ ಆ ಥರ, ಹಂಗಾಗಿ ಆ ಪೀಸ್ನೇ ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೆ, ಅದನ್ನೇ ಈ ರೀತಿ ಕೊಡ್ತಾಯಿದ್ದೀನಿ. ಓಕೆನಾ. ಒಂಥರ ನೋಡೋಕ್ಕೂ ಲುಕ್ ಆಗಿರುತ್ತೆ. ರೌಂಡ್ ಶೇಪಲ್ಲಿ ಬ್ರಾಡಾಗಿಟ್ಟು ನೋಡಿ ಸಖತ್ತಾಗಿ ಕಾಣಿಸುತ್ತೆ. ಒಂದು ಸ್ವಲ್ಪ ದಪ್ಪಕ್ಕಿರೋರ್ಗಾದರೆ ಒಂಥರ ಬ್ರಾಡಾಗಿ ಇಟ್ಬಿಟ್ರೆ ಸೂಪರಾಗಿ ಕಾಣಿಸುತ್ತೆ ಡಿಸೈನ್. ಓಕೆನಾ. ಅಂದರೆ ಸಿಂಪಲ್ಲಾಗೂ ಇರುತ್ತೆ, ನೋಡೋಕ್ಕೆ ಯುನೀಕಾಗೂ ಕಾಣಿಸುತ್ತೆ. ಅದು ನಾನು ಹೇಳೋದೇನೆಂದರೆ ಬಿಗಿನರ್ಸ್ಗಂತೂ ಇದು ತುಂಬಾ ಈಸಿಯಾಗಿ ಕಲ್ತ್ಕೋಬೋದು. ಈ ಥರ ಡಿಸೈನ್ಗಳನ್ನ ನೀವು ಒಂದಷ್ಟು ಸ್ಟಿಚ್ಚಿಂಗ್ ಮಾಡಿ ಫೋಟೋಗಳು ಇಟ್ಕೊಂಡು ತೋರಿಸಿದ್ರೆ ಕಸ್ಟಮರ್ಗೆ ತುಂಬಾ ಇಷ್ಟ ಆಗುತ್ತೆ. ಕಡಿಮೆ ಬಜೆಟಲ್ಲಿ ಬೇಕು ಅನ್ನೋರಿಗೆ ತೋರಿಸಿ, ಆವಾಗ ನೀವು ಏನು ಸ್ಟಿಚ್ಚಿಂಗ್ ಮಾಡ್ತೀರಾ ಅದಕ್ಕಿಂತ ಒಂದು 50 ರೂಪಾಯಿ ಎಕ್ಸ್ಟ್ರಾ ತೊಗೊಳ್ಳಿ. ಯಾಕೆಂದರೆ ಅದನ್ನ ಕಟ್ ಮಾಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಒಂದು 50 ರುಪೀಸ್. ಅಂದರೆ ಈ ನಮ್ಮ ಕಡೆ ಎಷ್ಟೆಷ್ಟಿದೆ ಅನ್ನೋದಕ್ಕಿಂತ ನೀವೇನು ಪ್ರೈಸ್ ತಗೋತೀರಾ ಅದ್ರ ಮೇಲೆ ಒಂದು 50 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಮಾಡ್ಬೋದು. ನೀವು ಇನ್ನೂ ಚೆನ್ನಾಗೇ ಕೊಡ್ತಾರೆ ನಮ್ಗೆ ಅಮೌಂಟು ಅನ್ನೋದಾದರೆ 100 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಸ್ಲೀವ್ಸ್ಗೆಲ್ಲ ಹಾಕ್ಬಿಟ್ಟು ಒಂದು 100 ರೂಪಾಯಿನೇ ಎಕ್ಸ್ಟ್ರಾ ಮಾಡ್ಬೋದು ನೀವು. ಸ್ಲೀವ್ಸ್ಗೂ ಹಾಕ್ಬಿಟ್ಟು ಇದೇ ಥರನೇ, ಆವಾಗ ಸ್ಲೀವ್ಸ್ಗೂ ಲುಕ್ಕಾಗಿ ಕಾಣಿಸುತ್ತೆ, ನೆಕ್ಕು ಚೆನ್ನಾಗಿ ಕಾಣಿಸುತ್ತೆ. ಆವಾಗ 100 ರೂಪಾಯಿವರೆಗೂ ಚಾರ್ಜ್ ಮಾಡ್ಬೋದು. ಓಕೆನಾ. ನೋಡಿ ಈ ರೀತಿ ನೆಕ್ಕಿಗೆ ಸ್ಟಿಚ್ ಮಾಡ್ಕೊಂಡಾಯಿತು. ಇದಿಷ್ಟು ಸ್ಟಿಚ್ ಮಾಡೋದು ಒಂದು ಅಷ್ಟೇ. ಇವಾಗ ಇದನ್ನು ನಾವೇನಿರುತ್ತೆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಉಲ್ಟಾ ಇಟ್ಕೋಬೇಕು. ಇದೇನು ಡಿಸೈನ್ ಇದೆ ಆ ಡಿಸೈನಿಂಗ್ ಉಲ್ಟಾ ಮಾಡಿಕೊಂಡು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ಅಷ್ಟೇ. ಇವಾಗ ಇದು ಬಟ್ಟೆ ಸ್ಮೂತ್ ಇರೋದ್ರಿಂದ ನಾನು ಆ ಕಡೆ ಈ ಕಡೆ ಒಂದೊಂದು ಪಿನ್ ಹಾಕ್ಕೋತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಪಿನ್ ಹಾಕಲೇಬೇಕಾಗುತ್ತೆ. ಸ್ವಲ್ಪ ಬಟ್ಟೆ ಸ್ಮೂತ್ ಇದ್ದಾಗ ಸ್ಟಿಚ್ಚಿಂಗಲ್ಲಿ ಅದು ಆ ಕಡೆ ಈ ಕಡೆ ಜರುಗಬಾರ್ದು ಬಟ್ಟೆ ಅಂತ. ಓಕೆನಾ. ಹಂಗಾಗಿ ಆ ಕಡೆ ಈ ಕಡೆ ಒಂದೊಂದು ಪಿನ್ನನ್ನಂತೂ ಹಾಕ್ಕೊಳ್ಳಿ. ಇವಾಗ ಆಲ್ರೆಡಿ ನಾವೇನು ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿದ್ವಲ್ಲ ಅದೇ ಸ್ಟಿಚ್ಚಿಂಗ್ ಮೇಲೆ ಬರಲಿ. ಇದು ಪೋಟ್ಲಿ ಬಟನ್ ಥರ ಜಂಪ್ ಆಗುತ್ತೆ, ಆ ಕಡೆ ಈ ಕಡೆ ಇದಾಗುತ್ತೆ, ಆ ಥರ ಏನೂ ಆಗೋದಿಲ್ಲ. ನೀಟಾಗಿ ಬರುತ್ತೆ ಸ್ಟಿಚ್ಚಿಂಗು. ಓಕೆನಾ. ಯಾಕೆಂದರೆ ಇದು ದಪ್ಪ ಇರಲ್ಲ ಬಟ್ಟೆ. ಆಮೇಲೆ ದಪ್ಪ ಅನ್ನೋದಕ್ಕಿಂತ ಅದು ಗುಂಡಿರುತ್ತಲ್ಲ, ಅದಕ್ಕೆ ಬಟ್ಟೆ ಸ್ಟಿಚ್ಚಿಂಗ್ ಬರಲ್ಲ. ಇದು ನೀಟಾಗಿರೋದ್ರಿಂದ ಮಾಮೂಲಿ ಫೋಲ್ಡ್ ಮಾಡಿರೋದ್ರಿಂದ ನೀಟಾಗಿ ಬರುತ್ತೆ ಸ್ಟಿಚ್ಚಿಂಗು. ನೀವು ನೀಟಾಗಿ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಂಗೆ ಅದೇ ನೀಟಾಗಿ ಅದೇ ಸ್ಟಿಚ್ಚಿಂಗ್ ಮೇಲೆ ನೀಟಾಗಿ ಸ್ಟಿಚ್ ಮಾಡಿ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಮಾಡೋಕ್ಕೆ ಹೋಗಬೇಡಿ. ಅದೇನಾಗುತ್ತೆ, ನೀವು ಉಲ್ಟಾ ತಿರುಗಿಸಿದಾಗ ಆ ಡಿಸೈನು ಒಂಚೂರು ಏರುಪೇರಾಗಿ ಕಾಣಿಸುತ್ತೆ, ಫಿನಿಶಿಂಗ್ ಇರಲ್ಲ, ನೀಟಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ನಾವು ಏನು ಸ್ಟಿಚ್ ಮಾಡಿರ್ತೀವಿ ಅದ್ರ ಮೇಲೆ ಬರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ನಿಧಾನ ಆದರೂ ಪರವಾಗಿಲ್ಲ. ಈ ಫಿನಿಶಿಂಗ್ ಅಂತೂ ನಿಧಾನ ಸ್ಟಿಚ್ ಮಾಡಿ. ನೆಕ್ ಫಿನಿಶಿಂಗ್ ಬಂದುಬಿಟ್ರೆ ನಿಮಗೆ ಬ್ಲೌಸ್ ಆರಾಮಾಗಿ ಫಿನಿಶಿಂಗ್ ಬಂದಂಗೆ ಲೆಕ್ಕ. ಓಕೆನಾ. ನೆಕ್ಕು ನಮಗೆ ಪರ್ಫೆಕ್ಟಾಗಿ ನೋಡೋಕ್ಕೆ ಬ್ಯಾಕಲ್ಲೇ ತಾನೇ ಡಿಸೈನ್ ನೋಡೋದು, ಅದು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಆವಾಗ ನೋಡೋರ್ಗು ಸಖತ್ತಾಗಿ ಕಾಣಿಸುತ್ತೆ. ಅವಾಗ ಕೇಳ್ತಾರೆ ಎಲ್ಲಿ ಸ್ಟಿಚ್ ಮಾಡಿಸಿದ್ದು ಅಂತ ಕೇಳ್ತಾರೆ. ನೀವು ಅಲ್ಲೇ ಹಿಂದೆನೇ ಏನು ಡಿಸೈನ್ ನೀಟಾಗಿ ಕಾಣಿಸಿಲ್ಲ ಅಂದರೆ ಆವಾಗ ಇದೇನು ಇಷ್ಟು ಚೆನ್ನಾಗೇ ಹೊಲ್ದಿಲ್ಲ ಅನ್ನೋದು ಬಂದುಬಿಡುತ್ತೆ. ಅದಕ್ಕೋಸ್ಕರ ನೆಕ್ನ ಸ್ವಲ್ಪ ನೀಟಾಗಿ ಹೊಲ್ಕೊಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಇದು ಈ ಥರ ಡಿಸೈನ್ಗೆಲ್ಲ ಸ್ವಲ್ಪ ಬ್ರಾಡಾಗಿಟ್ಟರೆ ಲುಕ್ಕಾಗಿ ಕಾಣಿಸುತ್ತೆ. ರೌಂಡ್ ಶೇಪಲ್ಲಿ ಇಟ್ಬಿಟ್ಟು ಸ್ವಲ್ಪ ಬ್ರಾಡಾಗಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಈ ಥರ ನ್ಯಾಚ್ ಹಾಕ್ಕೊಂಡು ಇವಾಗ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಡಿ. ಇವಾಗ ಇದನ್ನು ತಿರುಗಿಸ್ಬಿಟ್ಟು ಆ ಪಿನ್ನನ್ನೆಲ್ಲ ತೆಗೆದುಬಿಟ್ಟು ಒಂದು ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಅಷ್ಟೇ. ಇದು ನೀಟಾಗಿ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಲೈನಿಂಗ್ ಮೇಲೆ ಸ್ಟಿಚ್ಚಿಂಗ್ ಆದಮೇಲೆ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಆವಾಗಲೂ ಅಷ್ಟೇ ನೀಟಾಗಿ ಅದು ಡಿಸೈನ್ ಪಕ್ಕದಲ್ಲೇ ಬರೋ ಥರ ಸ್ಟಿಚ್ಚಿಂಗ್ ಹಾಕಿ, ಆವಾಗ ಇನ್ನೂ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಓಕೆನಾ. ಈ ರೀತಿ ಸ್ಟಿಚ್ ಮಾಡಿ ಆಯಿತು. ಇವಾಗ ಇದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಒಂದು ಸ್ಟಿಚ್ ಹಾಕಿ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನೀವು ಆ ರೌಂಡ್ ನೆಕ್ಗೆ ನೀವು ಬೇಕಾದರೆ ಒಂದು ಲೇಸ್ ಆದರೂ ಕೊಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದ್ರ ಕಾಂಬಿನೇಷನಲ್ಲಿ ಕೊಡಬೇಕಾಗುತ್ತೆ. ಇದು ಮಾಮೂಲಿ ಸೀರೆ, ಹಂಗಾಗಿ ಅದು ಲೇಸ್ ಎಲ್ಲ ಬೇಡ ಅನ್ನಿಸ್ತು. ಆಮೇಲೆ ಅದಕ್ಕೆ ಮ್ಯಾಚಿಂಗ್ ಲೇಸು ಇರಲಿಲ್ಲ. ಇದ್ದಿದ್ರೆ ಅಟ್ಲೀಸ್ಟ್ ಸುಮ್ಮನಾದರೂ ತೋರಿಸ್ತಿದೆ, ಇರಲಿಲ್ಲ. ಹಂಗಾಗಿ ಲೇಸ್ ಕೊಟ್ಟರು ಚೆನ್ನಾಗಿ ಕಾಣುತ್ತೆ. ಮೇಲ್ಗಡೆ ತ್ರಿಭುಜಾಕಾರದಲ್ಲಿ ಡಿಸೈನ್ ಮಾಡಿರ್ತೀವಿ, ಕೆಳಗಡೆ ಒಂದು ಲೇಸ್ ಕೊಟ್ಟಾಗ ಇನ್ನೂ ಲುಕ್ ಬರುತ್ತೆ. ಸ್ವಲ್ಪ ಗ್ರ್ಯಾಂಡಾಗಿರೋ ಸೀರೆಗಾದರೆ ಕೊಟ್ಬಿಟ್ಟು ನೀವು ಎಕ್ಸ್ಟ್ರಾ ಅಮೌಂಟ್ನ ಚಾರ್ಜ್ ಮಾಡ್ಬೋದು. ಓಕೆನಾ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಸ್ಟಿಚ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸ್ ಅಂತೂ ತುಂಬ ಸುಲಭವಾಗಿ ಸ್ಟಿಚ್ ಮಾಡ್ಬೋದಂತ ಡಿಸೈನು ಅಂತಲೇ ಹೇಳ್ಬೋದು. ಓಕೆನಾ. ಕಡಿಮೆ ಟೈಮಲ್ಲಿ ಬ್ಯೂಟಿಫುಲ್ಲಾಗಿ ಡಿಸೈನ್ ಮಾಡಿ ಜಾಸ್ತಿ ಅಮೌಂಟ್ನ ಕಲೆಕ್ಟ್ ಮಾಡ್ಕೋಬೋದು.
ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೆಕ್ ರೌಂಡ್ ನೆಕ್ಕಲ್ಲಿಟ್ಟರೆ ಸಕ್ಕತ್ತಾಗಿ ಕಾಣಿಸುತ್ತೆ ಡಿಸೈನ್. ಓಕೆನಾ, ನಾನು ಆಗಲೇ ಹೇಳ್ದಂಗೆ ಲೇಸ್ ಕೊಟ್ಬಿಟ್ರೆ ಸೂಪರಾಗಿರುತ್ತೆ ಡಿಸೈನ್. ಓಕೆನಾ, ಬಿಗಿನರ್ಸ್ ಅಂತೂ ಒಂದು ಸಲ ಟ್ರೈ ಮಾಡಲೇಬೇಕಾದಂಥ ಡಿಸೈನು ಅಂತಲೇ ಹೇಳ್ಬೋದು. ತುಂಬ ಸಿಂಪಲ್ ಡಿಸೈನ್. ಓಕೆನಾ, ಪೋಟ್ಲಿ ಬಟನು, ಇದು ಇನ್ನೂ ಬೇರೆ ಒಂದು ಪಾಕೆಟ್ ಡಿಸೈನ್ ತೋರಿಸೋದಲ್ಲ ಅದು, ಇವೆಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಡಿಸೈನ್ಸು. ಓಕೆನಾ, ಈ ರೀತಿ ಈಗ ಕೆಳಗಡೆ ನೀಟಾಗಿ, ಇದು ಸ್ಮೂತ್ ಇರುತ್ತಲ್ಲ ಬಟ್ಟೆ, ಹಂಗಾಗಿ ನೀಟಾಗಿ ಇದು ಮಾಡ್ಕೊಂಡು ಸ್ಟಿಚ್ ಮಾಡಿ. ಓಕೆನಾ, ಇಲ್ಲ ಬಟ್ಟೆ ಆ ಕಡೆ ಈ ಕಡೆ ಸರ್ಕೊಂಡ್ರೆ ಏನಾಗುತ್ತೆ, ಒಂದು ಕಡೆ ಸರಿದ್ರೆ ಎಲ್ಲ ಕಡೆ ರಿಂಕಲ್ಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿಬಿಟ್ಟು, ನಾನು ಕೆಳಗಡೆಗೆ ಬಂದುಬಿಟ್ಟು ಎಮ್ಮಿಂಗ್ ಮಾಡಿಲ್ಲ, ಅದೇ ಕಲರ್ ಮ್ಯಾಚಿಂಗ್ ದಾರ ಇರೋದ್ರಿಂದ ಸ್ಟಿಚ್ ಮಾಡಿಬಿಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಯಾಕೆಂದರೆ ಬೇರೆ ಕಲರ್ ಆಗಿದ್ದರೆ ಸ್ವಲ್ಪ ಎಮ್ಮಿಂಗ್ ಮಾಡೋ ಥರ ಇತ್ತು, ಇದು ಅದೇ ಕಲರ್ ಇತ್ತು. ಆಮೇಲೆ ಇವ್ರು ಎಮ್ಮಿಂಗ್ ಮಾಡೋ ಏನೋ ಅಂತ ಹೇಳಲ್ಲ, ಹಾಗಾಗಿ ಸ್ಟಿಚಿಂಗ್ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಸ್ಟಿಚಿಂಗ್ನೇ ಹಾಕಿದ್ದೀನಿ. ಒಬ್ಬೊಬ್ಬರು ಎಮ್ಮಿಂಗ್ ಕೇಳ್ತಾರೆ, ನಾನು ಎಮ್ಮಿಂಗ್ ಕೇಳಲ್ಲ ಅನ್ನೋರಿಗೋಸ್ಕರ, ಆ ಥರದವ್ರು ಇದ್ದರೆ ಸ್ಟಿಚಿಂಗೇ ಮಾಡಿಬಿಡ್ತೀನಿ, ಎಮ್ಮಿಂಗ್ ಮಾಡೋಕ್ಕೆ ಹೋಗಲ್ಲ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಸುತ್ತ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಕೆಳಗಡೆ ಸ್ಟಿಚ್ ಮಾಡ್ಕೊಬಿಡಿ. ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಬಿಟ್ರೆ ಆಯಿತು. ನೋಡಿ, ಈ ರೀತಿ ಬಂತು. ಈಗ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಿ. ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಾನು ಆಗಲೇ ಹೇಳಿದ್ನಲ್ಲ ಹಾಗೆ ಸ್ಟಿಚ್ ಮಾಡಿಕೊಂಡು ಡಾಟ್ ಇಟ್ಕೊಂಡ್ರೆ ನಿಮಗೆ ಬ್ಯೂಟಿಫುಲ್ಲಾಗಿರೋ ಬ್ಯಾಕ್ ನೆಕ್ ಡಿಸೈನ್ ರೆಡಿ ಆಗುತ್ತೆ. ಹೇಳ್ದಂಗೆ ಒಂದು ಸಲ ನಿಮ್ಮ ಬ್ಲೌಸ್ಗೆ ಒಂದು ಸಲ ಟ್ರೈ ಮಾಡಿ ನೋಡಿ, ಆವಾಗ ನೀವು ಬೇರೆಯವ್ರಿಗೂ ತೋರಿಸ್ಬೋದು. ಬಿಗಿನರ್ಸ್ ಆದರೆ ನಿಮ್ಮದೊಂದು ಬ್ಲೌಸ್ಗೆ ಈ ಥರ ಮಾಮೂಲಿ ಬ್ಲೌಸ್ಗೆ ರೆಡಿ ಮಾಡ್ಕೋಬೋದು. ಕಲರ್ ಕಾಂಬಿನೇಷನ್ ಸೀರೆ ಇಲ್ಲ ಅಂದ್ರೂ ಒಂದು ಪೀಸ್ ತೊಗೊಂಡು ಬೇಕಂದರೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಓಕೆನಾ, ಈಗ ಇದನ್ನು ಫೋಲ್ಡ್ ಮಾಡಿ ಶೋಲ್ಡರ್ ಮಧ್ಯೆ ಬರೋ ಥರ ಮಾರ್ಕ್ ಮಾಡಿಕೊಂಡು ಅಲ್ಲಿ ಡಾಟ್ ಇಟ್ಕೊಳ್ಳಿ. ಓಕೆನಾ, ಈ ರೀತಿ ಡಾಟ್ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ, ಈ ರೀತಿ ಡಾಟ್ ಇಟ್ಕೊಂಡ್ರೆ ನಮಗೆ ಡಿಸೈನು ರೆಡಿ ಆಗುತ್ತೆ. ಇನ್ನೂ ಬೇರೆ ಬೇರೆ ಡಿಸೈನ್ಸು ಇದೆ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಹಾಕ್ತೀನಿ, ವೆಯ್ಟ್ ಮಾಡಿ. ಓಕೆನಾ, ಇದೇ ಥರ ಸಿಂಪಲ್ ಡಿಸೈನ್ಗಳವೆಲ್ಲ ನೀವು ಬೇಗನೆ ಸ್ಟಿಚಿಂಗ್ ಮಾಡ್ಕೋಬೋದು. ನಾನು ಫಾಸ್ಟ್ ಮಾಡಿಲ್ಲ, ಯಾಕೆಂದರೆ ಕೆಲವರು ವೀಡಿಯೋ ಫಾಸ್ಟ್ ಮಾಡಿಬಿಡಿ, ಫಾಸ್ಟ್ ಮಾಡಿಬಿಟ್ರೆ ಅರ್ಥ ಆಗಲ್ಲ ಅಂತ ಹೇಳ್ತಾರೆ, ಕಮೆಂಟ್ ಮಾಡಿದರು. ಅದಕ್ಕೋಸ್ಕರ ನಾನು ಎಲ್ಲಿ ಸ್ವಲ್ಪ ಎಡಿಟ್ ಮಾಡೋಕ್ಕಾಗುತ್ತೋ, ಫಾಸ್ಟ್ ಮಾಡೋಕ್ಕಾಗುತ್ತೋ ಅಲ್ಲಿ ಮಾಡಿದ್ದೀನಿ. ಕೆಲವೊಂದು ಕಡೆ ಫಾಸ್ಟ್ ಮಾಡಿಲ್ಲ, ನಿಧಾನಕ್ಕೆ ತೋರಿಸಿದ್ದೀನಿ. ಓಕೆನಾ, ನೋಡಿ ಈ ರೀತಿ ಬಂತು ಡಿಸೈನು. ಸೂಪರಾಗಿ ಬಂದಿದೆಯಲ್ಲ, ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ, ಈ ಥರ ಸಿಂಪಲ್ ಡಿಸೈನ್ಗಳನ್ನ ಕಲ್ತ್ಕೊಳ್ಳಿ ಬಿಗಿನರ್ಸು. ನೀವು ಬೇಕು ಆವಾಗ ಪಕ್ಕಾ ಟೈಲರ್ಗಳಾಗ್ತೀರ. ಯಾಕೆಂದರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಸಿಂಪಲ್ ಡಿಸೈನ್ಸ್ನ ಸ್ಟಿಚ್ ಮಾಡ್ತಾ ಹೋದಾಗ ಕಸ್ಟಮರ್ಸ್ಗೂ ಇಷ್ಟ ಆಗುತ್ತೆ. ಆಮೇಲೆ ಬೇಗನೂ ಸ್ಟಿಚ್ ಮಾಡ್ಬೋದು. ಆಮೇಲೆ ಹಿಂದೆಗಡೆನೂ ಇದು ಸ್ಟಿಚಿಂಗ್ ನೀಟಾಗಿ ಒಳಗಡೆ ಕವರ್ ಆಗಿಬಿಟ್ಟಿರೋದ್ರಿಂದ ಈಚೆ ಏನೂ ಕಾಣಿಸಲ್ಲ, ಒಂಥರ ಫಿನಿಶಿಂಗ್ ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಈ ಥರ ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಓಕೆನಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.